ಮನೆ ಕಟ್ಟುವರೆ ಹುಷಾರ್. ಕೊಪ್ಪಳ ಜಿಲ್ಲೆಯಲ್ಲಿ ಫಿಲ್ಟರ್ ಮಾಫಿಯಾ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ. ಏನ್ ಮಾಡ್ತೀಯಾ ನೋಡೋಣ ಎಂದು ಹೇಳುತ್ತಿರುವ ಮರಳು ಮಾಫಿಯಾ ಡಾನ್ಗೆ ಕೆರಳಿ ನನಗೂ ಎಂಎಲ್ಎ ಗೊತ್ತಿದ್ದಾರೆ, ಏನಾದ್ರೂ ಮಾಡ್ರಿ ನೋಡೋಣ ಎಂದು ಜಂಬದ ಮಾತನಾಡಿರುವ ಅವರಿದ್ದಾರೆ. ಏನ್ ಮಾಡ್ತೀಯಾ ಮಾಡು ಎಂದು ಹೇಳುತ್ತಾನೆ. ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು, ಹಿರಿಯರು ಹೇಳಿದ್ದ ಗಾದೆ ಮಾತು. ಪ್ರತಿಯೊಬ್ಬ ಮನುಷ್ಯ ಕೂಡ ತನ್ನದೇ ಆದಂತಹ ಸ್ವಂತ ಮನೆ, ಕನಸಿನ ಮನೆ ಕಟ್ಟಿಕೊಳ್ಳಬೇಕು ಎನ್ನುವಂತಹ ಆಸೆ ಇರುತ್ತದೆ. ಆದರೆ ಕೊಪ್ಪಳ ಜಿಲ್ಲಾ ಮರಳು ಮಾಫಿಯಾ ದಂಧೆಕೋರರು ಅಕ್ರಮ ಮರಳು ಸಾಗಾಟ ಮಾಡುವುದು ಅಲ್ಲದೆ ತಮ್ಮದೇ ಆದಂತಹ ನಿಗದಿತ ಬೆಲೆಗಳನ್ನು ಸೃಷ್ಟಿಸಿದ್ದಾರೆ. ಕೊಪ್ಪಳ ಜಿಲ್ಲೆಯ ಕೆರೆಹಳ್ಳಿ ಗ್ರಾಮದ ಹೊರವಲಯದಲ್ಲಿ ಇರುವಂತಹ ಕೆರೆಯಲ್ಲಿ ಅಕ್ರಮವಾಗಿ ಫಿಲ್ಟರ್ ಮರಳು ತಯಾರಿಸುತ್ತಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಇರುವಂತಹ ಕೆರೆಹಳ್ಳಿ ಗ್ರಾಮದ ಕೆರೆಯಲ್ಲಿ ಅಕ್ರಮವಾಗಿ ಕರಿ ಮಣ್ಣಿನಿಂದ ಮರಳನ್ನ ತಯಾರಿಸುತ್ತಿದ್ದಾರೆ. ಹೌದು, ಕೊಪ್ಪಳ ಜಿಲ್ಲೆಯ ಗಂಗಾವತಿ, ಕನಕಗಿರಿ, ಕರಾಟಗಿ, ಯಲಬುರ್ಗಾ, ಕುಷ್ಟಗಿ ತಾಲೂಕಿನ ಗ್ರಾಮಗಳಲ್ಲಿ ಅಕ್ರಮವಾಗಿ ಫಿಲ್ಟರ್ ಮರಳು ಜೋರಾಗಿ ನಡೆಯುತ್ತಿದೆ. ಅಧಿಕಾರಿಗಳು ಮೌನ ವಹಿಸಿರುವುದು ಕಂಡರೆ ಕೊಪ್ಪಳ ಜಿಲ್ಲಾ ಕೆಲವು ಭ್ರಷ್ಟ ಅಧಿಕಾರಿಗಳು ಈ ದಂಧೆಯಲ್ಲಿ ಪಾಲುದಾರರು ಎಂದು ಜಿಲ್ಲೆಯಲ್ಲಿ ಪ್ರಜ್ಞಾವಂತರ ಪ್ರಶ್ನೆಯಾಗಿದೆ. ಕೊಪ್ಪಳ ಜಿಲ್ಲೆಯಲ್ಲಿ ಮರಳು ಮಾಫಿಯಾ ಒಂದೇ ಅಲ್ಲ, ಅಕ್ರಮ ಕಲ್ಲು ಗಣಿಗಾರಿಕೆ, ಕೆಂಪು ಮರಮು ಹಾಗೂ ಕೆರೆಯಲ್ಲಿ ಇರುವಂತಹ ಹುಳನ್ನು ರಾತ್ರೋರಾತ್ರಿ ಹಿಟ್ಟಂಗಿ ತಯಾರಿಕೆಗೆ ಬಳಸುತ್ತಿದ್ದಾರೆ. ಇಡೀ ರಾತ್ರಿ ಟಿಪ್ಪರ್, ಟ್ರ್ಯಾಕ್ಟರ್ ವಾಹನಗಳ ನಾಮಫಲಕ ಇಲ್ಲದೆ ರಾತ್ರೋರಾತ್ರಿ ಅಕ್ರಮ ಚಟುವಟಿಕೆ ಮಾಡುತ್ತಿದ್ದಾರೆ. ತಾಲೂಕು ಆಡಳಿತ ಹಾಗೂ ಇನ್ನಿತರ ಇಲಾಖೆಗಳ ಅಧಿಕಾರಿಗಳನ್ನ ಸೇರಿಸಿಕೊಂಡು ಅಕ್ರಮ ಚಟುವಟಿಕೆ ತಡೆಯಲು ತಂಡವನ್ನ ರಚನೆ ಮಾಡಿದ್ರೂ ಕೂಡ ಪ್ರಯೋಜನವಿಲ್ಲದಂತಾಗಿದೆ. ರಾಜ್ಯ ಸರ್ಕಾರಕ್ಕೆ ರಾಜ್ಯದ ಕಟ್ಟದೆ ಅಕ್ರಮವಾಗಿ ರಾಜ್ಯ ಸರ್ಕಾರದ ಖನಿಜ ಸಂಪತ್ತನ್ನ ಲೂಟಿ ಮಾಡುತ್ತಿದ್ದಾರೆ. ಹಾಗೂ ಜಿಲ್ಲೆಯಾದ್ಯಂತ ಮನೆ ಕಟ್ಟಿಕೊಳ್ಳುತ್ತಿರುವ ಬಡಜನರ ಗೋಳನ್ನ ಕೇಳುವವರು ಯಾರೂ ಇಲ್ಲ. ಫಿಲ್ಟರ್ ಮರಳು ಎಂದು ತಿಳಿಯದೆ ಮನೆ ಕಟ್ಟಿಕೊಳ್ಳುತ್ತಿರುವಂತಹ ಮಾಲೀಕರು ತಮ್ಮ ಮನೆ ಗುಣಮಟ್ಟದ ಮನೆ ಕಟ್ಟಿಕೊಳ್ಳಬೇಕು ಎನ್ನುವಂತಹ ಆಸೆ ಕೂಡ ಅವರಿಗೆ ನಿರಾಸೆ ಉಂಟುಮಾಡುವಂತಹ ಪರಿಸ್ಥಿತಿ ಉಂಟಾಗಿದೆ. ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರು ಫಿಲ್ಟರ್ ಮರಳು ದಂಧೆಕೋರರನ್ನ ಕಡಿವಾಣ ಹಾಕುವಲ್ಲಿ ನಿರಾಸಕ್ತರಾಗಿದ್ದಾರೆ ಎಂದು ಸಾರ್ವಜನಿಕ ವಲಯದಲ್ಲಿ ಸದ್ದು ಮಾಡುತ್ತಿದೆ. ಶಿವರಾಜ್ ತಂಗಡಗಿ ಕ್ಷೇತ್ರದಲ್ಲಿಯೇ ಅಕ್ರಮ ಮರಳು ಮತ್ತು ಫಿಲ್ಟರ್ ಮರಳು ಕೆರೆಯಲ್ಲಿ ಇರುವಂತಹ ಹೂಳನ್ನು ಇಟ್ಟಿಗೆ ತಯಾರಿಕೆ ಮಾಡುತ್ತಿರುವವರ ಪಾಲಾಗುತ್ತಿದೆ. ರಾಜ್ಯ ಸರ್ಕಾರದ ರಾಜಧನ ಕಟ್ಟದೆ ಅಕ್ರಮ ದಂಧೆ ಮಾಡುತ್ತಿರುವವರು ಇಲ್ಲಿ ರಾಜರಂತೆ ಕೊಪ್ಪಳ ಜಿಲ್ಲೆಯ ಎಲ್ಲಾ ಶಾಸಕರ ಬೆಂಬಲಿಗರು ಈ ದಂಧೆಗಳಲ್ಲಿ ಪಾಲುದಾರರಾಗಿದ್ದಾರೆ ಎಂದು ಆರೋಪಗಳು ಕೇಳಿಬರುತ್ತಿದ್ದಾವೆ. ಏನೇ ಇರಲಿ, ಜಿಲ್ಲಾಡಳಿತ ತಮ್ಮ ಕರ್ತವ್ಯವನ್ನ ನಿಷ್ಠೆಯಿಂದ ನಿರ್ವಹಿಸಿದ್ರೆ ಸಾರ್ವಜನಿಕರ ಹಿತಾಸಕ್ತಿ ಕಾಪಾಡಿದಂತೆ ಆಗುತ್ತದೆ.